ನಮಸ್ಕಾರ ರೀ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಕಲಾವತೀಸ್ ಕಿಚನ್. ಇವತ್ತಿನ ರೆಸಿಪಿ ಏನಪ್ಪಾ ಅಂದ್ರೆ ಚುನ್ಮುರಿ ಚೋಡಾರಿ. ಇವತ್ತು ನಾವು ನಿಮ್ಗೆ ಬೆಳ್ಳುಳ್ಳಿ ಹಾಕಿ ಮಾಡುವಂತ ಮಸ್ತ್ ಪಕ್ಕೆ ಚುನ್ಮುರಿನ ತೋರಿಸ್ಕೊಡತ್ತೀವ್ರಿ. ಸಂಜೆ ಹೊತ್ತಿಗೆ ಒಂದ್ ಕಪ್ ಬಿಸಿ ಬಿಸಿ ಚಾ ಜೋಡಿಗೆ ಈ ಚುನ್ಮುರಿ ತಿಂತಿದ್ರ ಇದ್ರ ಮುಂದೆ ಬೇರೆ ಯಾವ್ದು ಸ್ನಾಕ್ಸ್ ಬೇಡ ಅಂತ ಅನ್ಸತ್ರಿ. ಇವತ್ತ ನಾವು ನಮ್ಮ ಉತ್ತರ ಕರ್ನಾಟಕದ ಶೈಲಿ ಒಳಗ ಈ ಒಂದ್ ಚುರ್ಮುರಿನ ಮಾಡಿ ತೋರ್ಸತ್ತೀವ್ರಿ. ಹಂಗಾದ್ರ ತಡ ಮಾಡ್ಲಾರ್ದ ಈ ಒಂದ್ ಚುರ್ಮುರಿ ಚೋಡಾನ ಮಾಡೋದ್ ಹೆಂಗಂತ ನೋಡ್ಕೊಂಡ್ ಬರೋಣ ಬರ್ರಿ. ಮೊದ್ಲಿಗೆ ನಾವಿಲ್ಲಿ ಒಂದು ಅಗ್ಲಿ ಇರುವಂತ ಬುಟ್ಟಿನ ಬಿಸಿ ಮಾಡ್ಕೊಂಡಿವ್ರಿ. ಮತ್ತ ಆ ಬುಟ್ಟಿಗೆ ಒಂದ್ 2 ರಿಂದ 3 ಸೇರಾಗುವಷ್ಟು ಚುರುಮುರಿ ಹಾಕೊಂಡಿವ್ರಿ. ಚುರುಮುರಿ ಒಳಗ 2 ತರ ಚುರುಮುರಿ ಸಿಗ್ತಾವ್ರಿ. ಒಂದು ಬೆಳಗಾವ್ ಚುರುಮುರಿ ಅಂದ್ರ ಸ್ವಲ್ಪ ಗಟ್ಟಿ ಇರ್ತಾವಲ್ರಿ ಆ ಚುರುಮುರಿ. ನಾವಿಲ್ಲಿ ಸ್ವಲ್ಪ ಪಳ್ಳ ಇರ್ತಾವಲ್ರಿ ಅಂತ ಚುರುಮುರಿ ತಗೊಂಡೇವ್ರಿ. ಈಗ ಈ ಚುರುಮುರಿನ ನಾವು ಲೋ ಫ್ಲೇಮ್ ಒಳಗ ಒಂದ್ 2 ರಿಂದ 3 ನಿಮಿಷ ಫ್ರೈ ಮಾಡ್ಕೊಳತ್ತೀವ್ರಿ. ಮಾಡ್ಕೊಳ್ಳೋದ್ರಿಂದ ಚುರುಮುರಿ ಎಲ್ಲಾನು ಸ್ವಲ್ಪ ಕ್ರಿಸ್ಪಿ ಆಗ್ತಾವ್ರಿ. ಮತ್ತು ಈ ಚುನ್ಮುರಿ ಚೋಡ ಮಾಡಿ ತಿನ್ನುವಾಗ ಕುರುಮ್ ಕುರುಮ್ ಅಂತ ಮಸ್ತ್ ಟೇಸ್ಟ್ ಕೊಡ್ತಾವ್ರಿ. ಈಗ ಹಿಂಗೆ ಕ್ರಿಸ್ಪಿ ಆಗೋಂಗ ಈ ಚುನ್ಮುರಿ ಎಲ್ಲ ಹುರಿದು ಒಂದು ಸೈಡಿಗೆ ತೆಗೆದಿಟ್ಕೊಂಡಿವ್ರಿ. ಇದಾದ್ಮೇಲೆ ಒಂದು ಕಡಾಯಿ ಒಳಗೆ ಎಣ್ಣೆ ಹಾಕೊಂಡು ಎಣ್ಣೆ ಬಿಸಿ ಆದ್ಮೇಲೆ ಆ ಎಣ್ಣೆ ಒಳಗೆ ಹಿಂಗೆ ಒಂದು ಚಾನ್ಕಿ ಇಟ್ಕೊಂಡು ಒಂದು ಸಣ್ಣ ಕಪ್ ಆಗೋಷ್ಟು ಪುಟಾಣಿ ಹಾಕೊಂಡು ಫ್ರೈ ಮಾಡ್ಕೊಳತ್ತೀವ್ರಿ. ಅಕಸ್ಮಾತ್ ಪುಟಾಣಿ ಕ್ರಿಸ್ಪಿ ಇದ್ರೆ ಹಂಗೆ ಹಾಕೋರಿ, ಇಲ್ಲ ಅಂದ್ರೆ ಹಿಂಗೆ ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಮಾಡಿ ಹಾಕೋರಿ. ಹಿಂಗೆ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಳ್ಳೋದ್ರಿಂದ ಈ ಪುಟಾಣಿ ಎಲ್ಲಾನು ಕ್ರಿಸ್ಪಿ ಆಗ್ತಾವ್ರಿ. ಈಗ ಈ ಫ್ರೈ ಮಾಡ್ಕೊಂಡಿರುವಂಥ ಪುಟಾಣಿ ಎಲ್ಲಾನು ಚುನ್ಮುರಿಗೆ ಹಾಕೊಂಡಿವ್ರಿ. ಇದಾದ್ಮೇಲೆ ಅದ ಬಿಸಿ ಎಣ್ಣೆಗೆ 1 ಕಪ್ ಆಗೋಷ್ಟು ಶೇಂಗಾ ಹಾಕೊಂಡಿವ್ರಿ. ಶೇಂಗಾ ನಿಮ್ಗೆ ಎಷ್ಟು ಬೇಕು ಅನ್ನೋದನ್ನ ನೋಡ್ಕೊಂಡು ಹೆಚ್ಚು ಕಮ್ಮಿ ಮಾಡ್ಕೋರಿ. ಯಾವಾಗಲೂ ಅಷ್ಟೇ ರೀ, ಮನೆ ಒಳಗೆ ಚೋಡ ಮಾಡ್ಕೋಬೇಕಾದ್ರೆ ಶೇಂಗಾ ಹಿಂಗೆ ಸ್ವಲ್ಪ ಫ್ರೈ ಮಾಡಿ ಹಾಕೋರಿ. ಆಗ ನೀವು ಮಾಡುವಂಥ ಚೋಡ ರುಚಿ ಭಾಳ ಚಲೋ ಬರುತ್ತ್ರಿ. ಮತ್ತು ನೀವು ಮಾಡಿರುವಂಥ ಚೋಡಾನ ಎಷ್ಟು ದಿನ ಇಟ್ಕೋತೀರೋ ಅಷ್ಟೂ ದಿನ ಈ ಶೇಂಗಾ ಕ್ರಿಸ್ಪಿಯಾಗಿ ಇರ್ತಾವ್ರಿ. ಎಣ್ಣೆ ಒಳಗೆ ಹಿಂಗೆ 1 ರಿಂದ 2 ನಿಮಿಷ ಚಲೋ ತಂಗ ಫ್ರೈ ಮಾಡ್ಕೊಂಡ್ರೆ ಸಾಕ್ರಿ. ಹಿಂಗೆ ಈ ಶೇಂಗಾದ ಸೊಪ್ಪು ಎಲ್ಲಾನು ತಾನಾಗ ಬಿಚ್ಚೋ ತನಕ ಚಲೋ ತಂಗ ಫ್ರೈ ಮಾಡ್ಕೊಂಡು ಈಗ ಈ ಶೇಂಗಾನು ನಾವು ಚುನ್ಮುರಿಗೆ ಹಾಕೊಂಡಿವ್ರಿ. ಇದಾದ್ಮೇಲೆ ಕಾದಿರೋ ಎಣ್ಣೆಗೆ ಸ್ವಲ್ಪ ಗೋಡಂಬಿ ಹಾಕಿ ಫ್ರೈ ಮಾಡ್ಕೊಳತ್ತೀವ್ರಿ. ಗೋಡಂಬಿ ಅಷ್ಟೇ ಅಲ್ರಿ, ನಿಮ್ಗೆ ಇಷ್ಟ ಇರುವಂಥ ಯಾವುದಾದ್ರೂ ಡ್ರೈ ಫ್ರೂಟ್ಸ್ನ ಫ್ರೈ ಮಾಡಿ ಹಾಕೋಬಹುದ್ರಿ. ಅಕಸ್ಮಾತ್ ನಿಮ್ಗೆ ಡ್ರೈ ಫ್ರೂಟ್ಸ್ ಇಷ್ಟ ಇಲ್ಲ ಅನ್ನೋದಾದ್ರೆ ಸ್ಕಿಪ್ನು ಮಾಡಬಹುದ್ರಿ. ಈಗ ಫ್ರೈ ಮಾಡ್ಕೊಂಡಿರೋ ಈ ಗೋಡಂಬಿನೂ ಚುನ್ಮುರಿಗೆ ಹಾಕೊಂಡು ಮತ್ತೆ ನಾವು ಕಾಯ್ದಿರೋ ಎಣ್ಣೆಗೆ ಒಂದು 3 ರಿಂದ 4 ಕಡ್ಡಿ ಆಗುವಷ್ಟು ಕರಿಬೇವನ್ನ ಹಾಕಿ ಫ್ರೈ ಮಾಡ್ಕೊಳತ್ತೀವ್ರಿ. ಹಿಂಗೆ ಈ ಕರಿಬೇವು ಜಸ್ಟ್ 1 ರಿಂದ 2 ಸೆಕೆಂಡ್ ಫ್ರೈ ಮಾಡ್ಕೊಂಡ್ರೆ ಸಾಕಾಗತ್ರಿ. ಹಿಂಗೆ ಈ ಕರಿಬೇವೆಲ್ಲನು ಕ್ರಿಸ್ಪಿ ಆಗೋ ತನಕ ಫ್ರೈ ಮಾಡ್ಕೊಂಡು ಚೋಡಾಕ್ ಹಾಕೊಂಡ್ವಿ ಅಂತಂದ್ರೆ ಚೋಡಾದ ಟೇಸ್ಟ್ ಅಂತೂ ಎಕ್ದಮ್ ಮಸ್ತ್ ಬರ್ತೈತ್ರಿ. ಹಿಂಗೆ ಚೋಡ ಮಾಡ್ಕೋಬೇಕಾದ್ರೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಜಾಸ್ತಿ ಕರಿಬೇವನ್ನ ಫ್ರೈ ಮಾಡಿ ಹಾಕೋರಿ. ಯಾಕಂದ್ರೆ ಕರಿಬೇವನ್ನ ಸಾಂಬಾರ್ ಒಳಗೆ ಪಲ್ಯ ಒಳಗೆ ತಿನ್ಲಾರ್ದವರು ಚೋಡದೊಳಗೆ ತಿಂತಾರಿ. ಹಿಂಗೆ ಈ ಕರಿಬೇವನು ಚುನ್ಮುರಿಗೆ ಹಾಕೊಂಡ್ಮೇಲೆ ನಾವಿಲ್ಲಿ ಇನ್ನೊಂದು ಕಡೆನ ಬಿಸಿ ಮಾಡ್ಕೊಂಡು ಒಂದು 3 ರಿಂದ 4 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಂಡಿವ್ರಿ. ಈಗ ಈ ಎಣ್ಣೆ ಬಿಸಿ ಆಗ್ತಿದ್ದಂಗ ಸ್ವಲ್ಪ ಜೀರಿಗೆ ಸಾಸಿವೆ ಹಾಕೊಂಡಿವ್ರಿ. ಜೀರಿಗೆ ಸಾಸಿವೆ 2 ಚಟಪಟ ಅಂತ ಸಿಡಿತಿದ್ದಂಗ ಈಗ ಇದಕ್ಕೆ ಒಂದು 2 ಗಡ್ಡಿ ಆಗೋಷ್ಟು ಬೆಳ್ಳುಳ್ಳಿನ ಜಜ್ಕೊಂಡು ಹಾಕೊಂಡಿವ್ರಿ. ನಾವಿಲ್ಲಿ ಜವಾರಿ ಬೆಳ್ಳುಳ್ಳಿ ಬಳಸ್ಕೊಂಡಿವ್ರಿ, ಹಾಗಾಗಿ ಸಿಪ್ಪಿ ತೆಗಿಲ್ ಅರ್ಧ ಹಾಕೊಂಡಿವಿ. ನೀವೇನಾರ ಹೈಬ್ರಿಡ್ ಬೆಳ್ಳುಳ್ಳಿ ಹಾಕೊಂಡ್ರೆ ಅದ್ರ ಮ್ಯಾಗಿನ ಸಿಪ್ಪಿನ ತೆಗೆದು ಜಜ್ಕೊಂಡು ಹಾಕೋರಿ. ಈಗ ಈ ಬೆಳ್ಳುಳ್ಳಿ ಎಲ್ಲಾನು 1 ರಿಂದ 2 ನಿಮಿಷ ಚಲೋ ತಂಗ ಫ್ರೈ ಮಾಡ್ಕೋಬೇಕಾಗತ್ರಿ. ಸ್ವಲ್ಪ ಈ ಬೆಳ್ಳುಳ್ಳಿ ಎಲ್ಲಾನು ಕಲರ್ ಚೇಂಜ್ ಆಗ್ಬೇಕ್ರಿ, ಅಲ್ಲಿ ತನಕ ಹಿಂಗ ಫ್ರೈ ಮಾಡ್ಕೊಳತ್ತೀವ್ರಿ. ಹಿಂಗ ಈ ಬೆಳ್ಳುಳ್ಳಿ ಎಲ್ಲಾನು ಕೆಂಪಗಾಯ್ತು ಅಂತಂದ್ರೆ ಈಗ ಇದಕ್ಕೆ ನಾವು ಅರಿಶಿನ ಪುಡಿ ಹಾಕೊಳತ್ತೀವ್ರಿ. ಈಗ ಇದಕ್ಕೆ ಅರಿಶಿನ ಪುಡಿ ಮತ್ತು ಅಚ್ಚ ಖಾರದ ಪುಡಿನೂ ಹಾಕೊಳತ್ತೀವ್ರಿ. ನಾವಿಲ್ಲಿ ಜಾಸ್ತಿ ಇರುವಂಥ ಖಾರದ ಪುಡಿನ 1 ಟೀ ಸ್ಪೂನ್ ಆಗೋಷ್ಟು ತಗೊಂಡು ಕಲರ್ ಬರುವಂಥ ಅಚ್ಚ ಖಾರದ ಪುಡಿನ 2 ಟೀ ಸ್ಪೂನ್ ಆಗೋಷ್ಟು ಹಾಕೊಂಡಿವ್ರಿ. ಟೋಟಲ್ ಆಗಿ ನಾವಿಲ್ಲಿ ಒಂದು 3 ಟೀ ಸ್ಪೂನ್ ಆಗೋಷ್ಟು ಅಚ್ಚ ಖಾರದ ಪುಡಿನ ಹಾಕೊಂಡಿವ್ರಿ. ಹಿಂಗೆ ಈ ಅಚ್ಚ ಖಾರದ ಪುಡಿ ಎಲ್ಲ ಹಾಕೊಂಡ್ಮೇಲೆ ಒಂದು ಸಲ ಇದನ್ನೆಲ್ಲಾನು ಚಲೋ ತಂಗ ಹಿಂಗೆ ಮಿಕ್ಸ್ ಮಾಡ್ಕೋಬೇಕ್ರಿ. ಮತ್ತು ಈಗ ಇದಕ್ಕೆ ನಾವು ಒಗ್ಗರಣೆ ಒಳಗನ ಉಪ್ಪನ್ನು ಸೇರಿಸ್ಕೊಂಡಿವ್ರಿ. ಗಟ್ಟಿ ಚುನ್ಮುರಿ ಇರುತ್ತಲ್ರಿ, ಅದು ಸ್ವಲ್ಪ ಉಪ್ಪಾಗಿರ್ತೈತಿ, ಹಂಗೆ ಕಡಿಮೆ ಹಾಕೋಬೇಕಾಗತ್ರಿ. ಏನಾರ ಪಳ್ಳಿರುವಂಥ ಚುನ್ಮುರಿ ತೊಗೊಂಡ್ರೆ ಸ್ವಲ್ಪ ಜಾಸ್ತಿ ಉಪ್ಪನ್ನ ಹಿಡಿತೈತ್ರಿ. ಈಗ ಹಿಂಗೆ ಉಪ್ಪು ಹಾಕಿದ್ಮೇಲೆ ಇನ್ನೊಂದ್ಸಲ ಎಲ್ಲನೂ ಚಲೋ ತಂಗ ಮಿಕ್ಸ್ ಮಾಡ್ಕೊಂಡು ಈಗ ಇದನ್ನೆಲ್ಲನೂ ನಾವು ಚುನ್ಮುರಿಗೆ ಹಾಕೊಳತ್ತೀವ್ರಿ. ಆಗಲೇ ನಾವು ಚುರ್ಮುರಿನೂ ಹುರ್ಕೊಂಡಿದ್ವಿ ಮತ್ತು ಅದಕ್ಕೆ ಎಣ್ಣೆ ಒಳಗೆ ಫ್ರೈ ಮಾಡಿಕೊಂಡು ಪುಟಾಣಿ, ಶೇಂಗಾ, ಕರಿಬೇವು ಮತ್ತು ಗೋಡಂಬಿನೂ ಹಾಕೊಂಡಿವ್ರಿ. ಈಗ ಇದ ಚುನ್ಮುರಿಗೆ ನಾವು ಮಾಡಿರುವಂಥ ಒಗ್ಗರಣೆ ಎಲ್ಲನೂ ಹಾಕೊಳತ್ತೀವ್ರಿ. ಹಿಂಗೆ ಈ ಒಗ್ಗರಣೆ ಎಲ್ಲನೂ ಹಾಕೊಂಡಾದ್ಮೇಲೆ ಈಗ ಇದಕ್ಕೆ ನಾವು 1 ಟೀ ಸ್ಪೂನ್ ಆಗುವಷ್ಟು ಧನಿಯಾ ಪೌಡರ್ನ ಹಾಕೊಳತ್ತೀವ್ರಿ. ಈ ಧನಿಯಾ ಪೌಡರ್ನು ನೀವು ಹೊರಗಡೆಯಿಂದ ತರುವಂಥ ಅವಶ್ಯಕತೆ ಇಲ್ರಿ. ಮನೆ ಒಳಗನ ನೀವು ಧನಿಯಾ ಕಾಳನ್ನ ಸ್ವಲ್ಪ ಹುರ್ಕೊಂಡು ಪುಡಿ ಮಾಡ್ಕೊಂಡ್ರೆ ಆಯ್ತ್ರಿ. ಈಗ ಹಿಂಗೆ ಒಗ್ಗರಣೆ ಹಾಕೊಂಡ್ಮೇಲೆ ಇದನ್ನೆಲ್ಲಾನು ಚಲೋ ತಂಗ ಒಂದ್ಸಲ ಮಿಕ್ಸ್ ಮಾಡ್ಕೊಳತ್ತೀವ್ರಿ. ಮೊದಲಿಗೆ ಒಂದ್ಸಲ ಇದನ್ನೆಲ್ಲಾನು 1 ಸ್ಪೂನ್ನಿಂದ ಚಲೋ ತಂಗ ಮಿಕ್ಸ್ ಮಾಡ್ಕೋರಿ.
ಇದಾದ್ಮೇಲೆ ನಾವಿಲ್ಲಿ ವಿಡಿಯೋದಾಗ ತೋರ್ಸಾತೀವಲ್ರಿ ಹಿಂಗೆ ಸ್ವಲ್ಪ ಇದನ್ನೆಲ್ಲನೂ ಕೈಯಿಂದ ಮಿಕ್ಸ್ ಮಾಡ್ಕೋಬೇಕಾಗತ್ರಿ. ಹಿಂಗೆ ಕೈಯಿಂದ ಚಲೋ ತಂಗ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಹಾಕಿರುವಂಥ ಉಪ್ಪು ಖಾರ ಮಸಾಲೆ ಎಲ್ಲಾನು ಚಲೋ ತಂಗಿ ಈ ಚುನ್ಮುರಿಗೆ ಹೊಂದ್ಕೊಳತ್ರಿ. ಹಿಂಗೆ ಈ ಚುನ್ಮುರಿ ಎಲ್ಲಾನು 1 ರಿಂದ 2 ನಿಮಿಷ ಚಲೋ ತಂಗ ಮಿಕ್ಸ್ ಮಾಡ್ಕೊಂಡ್ರೆ ಆಯ್ತ್ರಿ. ಸೂಪರ್ ಟೇಸ್ಟಿ ಆಗಿರುವಂಥ ಚುನ್ಮುರಿ ರೆಡಿ ರೀ. ಚುನ್ಮುರಿ ರೆಸಿಪಿ ನಿಮ್ಗೆ ಇಷ್ಟ ಆಗೈತಿ ಅಂತ ಅನ್ಕೋತೀವ್ರಿ. ರೆಸಿಪಿ ಇಷ್ಟ ಆಗಿತ್ತು ಅಂದ್ರೆ ಮನೆಯೊಳಗೆ ಚಾ ಜೋಡಿಗೆ ಒಂದ್ಸಲ ಸಂಜೆ ಹೊತ್ತಿಗೆ ಈ ಚುನ್ಮುರಿನ ಮಾಡ್ರಿ. ಮತ್ತು ರುಚಿ ಹೆಂಗಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸ್ರಿ. ಈಗ ಇದನ್ನೆಲ್ಲಾನು ಹಿಂಗೆ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ 1 ಟೀ ಸ್ಪೂನ್ ಆಗುವಷ್ಟು ಸಕ್ರೆ ಪುಡಿನ ಹಾಕೊಳತ್ತೀವ್ರಿ. ನಿಮ್ಗೆ ಸಕ್ರೆ ಪುಡಿ ಇಷ್ಟ ಇದ್ರೆ ಹಾಕೋಬಹುದ್ರಿ, ಇಲ್ಲಾಂದ್ರೆ ಸ್ಕಿಪ್ ಮಾಡಬಹುದ್ರಿ. ಸಕ್ರೆ ಪುಡಿ ಹಾಕಿದ್ಮೇಲೆ ಜಾಸ್ತಿ ಏನು ಮಿಕ್ಸ್ ಮಾಡೋದು ಬೇಡ, ಜಸ್ಟ್ 1 ರಿಂದ 2 ಸೆಕೆಂಡ್ ಮಿಕ್ಸ್ ಮಾಡಿದ್ರೆ ಸಾಕ್ರಿ. ಈ ಚುನ್ಮುರಿ ಚೋಡ ರೆಸಿಪಿ ನಿಮ್ಗೆ ಇಷ್ಟ ಆಗೈತಿ ಅಂತ ಅನ್ಕೋತೀವ್ರಿ. ರೆಸಿಪಿ ಇಷ್ಟ ಆಗಿದ್ರೆ ವಿಡಿಯೋಕ್ಕೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡ್ರಿ. ಮತ್ತು ಈ ಒಂದು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳ್ರಿ.